ದೇವಾಡಿಗ ಇವರ ಪರವಾಗಿ ಮತ ಚಲಾಯಿಸಿ. ಓಕೆ, ಈಶ್ವರರೇ ಪುಸ್ತಕವನ್ನು ತಂದುಕೊಡಿ. ಅದು ತಾವೆಲ್ಲರೂ ಕೂಡ ಹೆಸರನ್ನು ಬರೆದು ಸಹಿಯನ್ನು ಮಾಡಿ. ಸಭಾ ಸದಸ್ಯರುಗಳೇ, ಅಧಿಕಾರಿ ವರ್ಗದವರೇ, ಬಂಧುಗಳೇ, ಮುಂದಿನ ಸಾಲಿನ ಪುರಸಭಾ ಅಧ್ಯಕ್ಷರಾಗಿ ನಮ್ಮ ನಡುವೆ ಆಯ್ಕೆಯಾಗಿರುವಂತಹ ಯೋಗೀಶ್ ದೇವಾಡಿಗ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಪ್ರಶಾಂತ್ ಕೋಟಿಯಾನ್ ಅವರಿಗೆ भारत माता के बीजेपी के ಮೂರು ಬಾರಿ ಗೆದ್ದಂತವರು ಕೂಡ ತುಂಬಾ ಜನ ಇದ್ದಾರೆ. ಅವರೆಲ್ಲರ ಅನುಭವವನ್ನು ತೆಗೆದುಕೊಂಡು ಎಲ್ಲ ಸದಸ್ಯರ ಸಹಕಾರ ಇದೆ ಅಂತ ನಾನು ಭಾವಿಸಿಕೊಳ್ತೇನೆ. ಎಲ್ಲ ಸದಸ್ಯರ ಸಹಕಾರವನ್ನು ಇಟ್ಟುಕೊಂಡು ಇವರ ಅಧ್ಯಕ್ಷತೆಯರು ಉಪಾಧ್ಯಕ್ಷತೆಯಲ್ಲಿ ಕಾರ್ಕಳವನ್ನು ಮಾದರಿ ಕಾರ್ಕಳವನ್ನಾಗಿ ಮಾಡೋದ್ರ ಕಡೆಗೆ ದೊಡ್ಡ ಹೆಜ್ಜೆಯನ್ನ ಇವತ್ತು ಇಡಬೇಕಾಗಿದೆ. ಮೀಸಲಾತಿಯ ಪ್ರಕ್ರಿಯೆಗಳು ಸ್ವಲ್ಪ ತಡವಾಗಿ ಪ್ರಕಟ ಆಗಿದೆ. ಆಡಳಿತ ಯಂತ್ರ ನಿಧಾನ ಆಗಿದೆ. ಸಾರ್ವಜನಿಕರಿಗೆ ಕೆಲವು ಮಹತ್ವದ ಸಂಗತಿಗಳು ನಮಗೆ ಲಭ್ಯ ಆಗಲಿಲ್ಲ ಅನ್ನುವಂತ ಸಣ್ಣ ಕೊರಗು ಕೂಡ ನಡುವಿನ 5-6 ತಿಂಗಳ ಅವಧಿಯಲ್ಲಿ ನಾವು ಕೇಳಲ್ಪಟ್ಟಿದ್ದೇವೆ. ಹತ್ತತ್ರ 1 ವರ್ಷ. ಈಗ ಮೀಸಲಾತಿಯ ಪ್ರಕಟ ಆದ ನಂತರ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗಳು ಸುಸೂತ್ರವಾಗಿ ನೆರವೇರಿದೆ. ಪ್ರಶಾಂತ್ ಕೋಟಿಯಾನ್ರು ಸದಸ್ಯರಾಗಿ ಆಯ್ಕೆಯಾಗಿದ್ರು ಕೂಡ ಅವರ ಮನೆ ರಾಜಕೀಯದ ಮನೆ. ನನ್ನ ಮಾವ ಪ್ರದೀಪ್ ಕೋಟಿಯಾನ್ ತಮ್ಮ ಪ್ರದೀಪ್ ಕೋಟಿಯಾನ್ ಇಲ್ಲಿ ಪುರಸಭಾ ಅಧ್ಯಕ್ಷರಾಗಿಯೂ ಕೂಡ ಒಳ್ಳೆಯ ಕಾರ್ಯವನ್ನ ಇಲ್ಲಿ ಮಾಡಿರೋದ್ರಿಂದ ನಮಗೆಲ್ಲರಿಗೂ ಕೂಡ ನೆನಪಿದ್ದೇ ಇದೆ. ನಮ್ಮತ್ರ ಹಿರಿಯರು ಹೇಳಿದ್ರು, ನಮಗಿಂತ ಬುದ್ಧಿವಂತರು ಕೋಟ್ಯಾಂತರ ಜನ, ಲಕ್ಷಾಂತರ ಜನ, ಸಾವಿರಾರು ಜನ ಹೊರಗಿದ್ದಾರೆ. ಕಾರ್ಕಳ ಪುರಸಭೆ ತಗೊಂಡ್ರೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗುವುದು ಸಹಜ. ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಯಾರಿಗೆ ಬಹುಮತ ಆಗಿರುತ್ತೋ ಅವ್ರ ಆಯ್ಕೆ ಆಗುವುದು ಸಹಜ. 1 ವರ್ಷ 2 ತಿಂಗಳ ಅವಧಿ ಇದೆ ನನ್ನ ಅನುಭವದ ಪ್ರಕಾರ. ಇವಾಗ 2.5 ವರ್ಷ ಇರಬೇಕಾಗಿದೆ. ಈ ಮೀಸಲಾತಿ ಒಂದೊಂದು ಕಾರಣಗಳಿಂದಾಗಿ ಮತ್ತು ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದು ಮಹಾರಾಷ್ಟ್ರದ ಪ್ರಕರಣ ತೀರ್ಪಿನ ಹಿನ್ನೆಲೆಯಲ್ಲಿ ಈ ಮೀಸಲಾತಿಯಿಂದ ಮಾಡೋದು ವಿಳಂಬ ಆದ ಹಿನ್ನೆಲೆಯಲ್ಲಿ 1 ವರ್ಷ ಮಾತನಾಡಿದ್ದೆ. ನಾನು ಸರ್ಕಾರಕ್ಕೂ ವಿನಂತಿ ಮಾಡಿದ್ದೆ, ಮುಂದಿನ ಅಧಿವೇಶನದಲ್ಲಿ ಹಿರಿಯರು ಈ ಆಯ್ಕೆಯಾದ 2.5 ವರ್ಷಗಳ ಅವಧಿವರೆಗೂ ಕೂಡ ಸಹಸ್ರ ಅವಧಿಯನ್ನು ವಿಸ್ತರಿಸಲಿಕ್ಕೆ ಏನಾದರೂ ತಿದ್ದುಪಡಿ ತರಬಹುದು ನೋಡಿ ಅಂತ ನಾನು ಹೇಳಿದ್ದೆ. ಬಹುತೇಕ ಅದಾದ್ರೆ ನಿಮ್ಮ ವಿಸ್ತರಣೆ ಇದ್ರೆ 1 ವರ್ಷ 2 ತಿಂಗಳಿಗೆ ಸೀಮಿತವಾಗಿ ನೀವು ಕಾರ್ಯದರ್ಶಿಗಳನ್ನ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಮೂಲಕ ಪುರಸಭೆಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂತ ಒಂದು ಒಳ್ಳೆಯ ಆಡಳಿತವನ್ನ ಇವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷವನ್ನು ನಿಲ್ಕೊಡುವಂತಾಗ್ಲಿ. ಇನ್ನಿರುವಂತದ್ದು ಬಹಳ ಕಡಿಮೆ ಅವಧಿ, ಹತ್ತತ್ರ 14 ತಿಂಗಳ ಅವಧಿ ಇದೆ. ಈ ಅವಧಿನಲ್ಲಿ ಎಷ್ಟು ಗರಿಷ್ಠ ಕೆಲಸ ಕಾರ್ಯಗಳನ್ನ ಕಾರ್ಕಳದ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ, ಸರ್ಕಾರದ ಅನುದಾನಗಳನ್ನು ತೆಗೆದುಕೊಂಡು ಬಂದು ತರಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದೂ ಕೂಡ ಈ ನೂತನ ತಂಡದ ಮುಖಾಂತರ ಆಗ್ಲಿ, ನಾನು ಶಾಸಕನಾಗಿ ಅಥವಾ ಸಂಸದರಾಗಿ ಶ್ರೀನಿವಾಸ ಪೂಜಾರಿ ಅವರು ಪುರಸಭೆಗೆ ಏನು ಗರಿಷ್ಠ ಸಹಕಾರವನ್ನ ಮಾಡಲಿಕ್ಕೆ ನಮ್ಮ ನೆಲೆಯಲ್ಲಿ ಆಗ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದನ್ನು ಕೂಡ ನಾವು ಒಟ್ಟಾಗಿ ಮಾಡ್ತೇವೆ. ಇವತ್ತು ಚುನಾವಣೆಗಳು ನಡೆದಿರ್ಬೋದು, ಆದರೆ ಮುಂದಿನ ಎಲ್ಲ ಪುರಸಭೆಯ ಚಟುವಟಿಕೆಗಳು ಒಮ್ಮತದಿಂದ ನಡೆಯುವಂತಾಗಲಿ, ತನ್ಮೂಲಕ ಕಾರ್ಕಳಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂತಹ ಪ್ರಯತ್ನವನ್ನ 23 ಜನ ಸದಸ್ಯರು ಒಟ್ಟಾಗಿ ಸೇರಿ ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾನ್ಯ ಸಂಸದರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ. ನಮ್ಮ ಜನರಿಗೆ ಕೂಡ ಧನ್ಯವಾದ ಹೇಳಿ ಅವರಿಬ್ಬರಿಗೂ ಕೂಡ ಶುಭಾಶಯ ಕೊಡ್ತೇನೆ. ನಮಸ್ಕಾರ, ಧನ್ಯವಾದ. ಆಗಬೇಕು ಮತ್ತೆ ಹೇಳ್ತೇನೆ ಅಂತ ನಮ್ಮ ವಾರ್ಡ್ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾರೆ. ಅದನ್ನು ಮಾಡ್ತಾ ಇರೋದ್ರ ಜೊತೆಯಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡಿಕೊಂಡು ಜನಸ್ಪಂದನಕ್ಕೆ ಬೇಕಾದಂಥ ಕೆಲಸಗಳನ್ನ ನಾನು ಒಟ್ಟಾಗಿ ಮಾಡಿದಾಗ
ಜನರಿಗೆ ನೆಮ್ಮದಿ ಬದುಕಲು ತೃಪ್ತಿಗೊಂಡಂತ ಆಗ್ತದೆ ಅನ್ನೋದು ಒಂದು ನಿರೀಕ್ಷೆ. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಅಧ್ಯಕ್ಷರಾಗಿರುವಂತಹ ಯೋಗೀಶ್ ದೇವಡಿಗರಿಗೆ ನಮಗಿರೋದ್ರಿಂದ ನಾವೆಲ್ಲ ಒಳಗೆ ಬಂದು ಮಾಡಿದ್ದೇವೆ ಅಂತ ಒಂದು ವ್ಯವಸ್ಥೆ. ಆ ಹಿನ್ನೆಲೆಯಲ್ಲಿ ಅದನ್ನ ವಿಶ್ವಾಸ ತಗೊಂಡು ಒಟ್ಟಾಗಿ ಹೋಗಬೇಕು. ಆಡಳಿತ ಪಕ್ಷದಲ್ಲಿರುವವರು ಜನಹಿತದ ಪ್ರಶ್ನೆಗಳು ಬಂದಾಗ ವಿರೋಧ ಪಕ್ಷವನ್ನು ವಿಶ್ವಾಸ ತೆಗೆದುಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಆಗಬೇಕು. ವಿರೋಧ ಪಕ್ಷದಲ್ಲಿರುವವರು ಜನಹಿತದ ಪ್ರಶ್ನೆಗಳು ಬಂದಾಗ ಆಡಳಿತ ಪಕ್ಷಕ್ಕೆ ನೆರವಾಗುವಂತ ಮಾನಸಿಕತೆ ಬಂದಿರಬೇಕು. ಇವೆಲ್ಲವೂ ಒಂದು ಕಡೆ ತಾವು ಮುಂದೋಗ್ತೀನಿ ಎನ್ನುವಂತ ವಿಶ್ವಾಸ ಸಿಕ್ಕಿದೆ. ನಡೆಯುವ ದಾರಿ, ಕುಡಿಯುವ ನೀರು, ಸಾವು ಬದುಕಿನ ಹೋರಾಟಕ್ಕೆ ಹೋರಾಡುವಂತ ರೋಗಿ, ಈ ಮೂರು ವಿಚಾರದಲ್ಲಿ ರಾಜಕಾರಣದಲ್ಲಿ ತರಬಾರದು ಅಂತ ನಮಗೆ ನಡೆದಿರುವಂತ ಮಾತು. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಾಮಾನ್ಯ ಸರ್ಕಾರದಿಂದ ಸ್ಥಾಯಿ ಸಮಿತಿ ಸರ್ಕಾರದ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಮತ್ತು ನಮಗೆ ವಿರೋಧ ಪಕ್ಷದ ನಾಯಕರಿಗೂ ನಮಗೆಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತು ಯೋಗೀಶ್ ದೇವರಿಗೆ ಸಲ್ಲಿಸುತ್ತಾ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ಎಲ್ಲ ಸದಸ್ಯರಿಗೂ ಹಾಗೂ ನಮ್ಮ ಶಾಸಕರಾದ ಈ ಸುನೀಲ್ ಕುಮಾರ್ ಸಂಸದರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ನನ್ನ ಕೃತಜ್ಞತೆ. ಅದೇ ರೀತಿ ಜನಪ್ರಿಯ ಶಾಸಕರಿಗೆ ಅದೇ ರೀತಿ ಈ ಚುನಾವಣೆ ಇದರಲ್ಲಿ ಭಾಗವಹಿಸಿ ನಮಗೆ ಹೆಚ್ಚಿನ ಮತದಾನ ನೀಡಿದ ಎಲ್ಲ ಸದಸ್ಯರಿಗೂ ತಮಗೆಲ್ಲರಿಗೂ ಪ್ರಥಮದಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿ ಈ ಒಂದು ಚುನಾವಣೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿದ ತಹಶೀಲ್ದಾರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮನ್ನು ಜನಪ್ರತಿನಿಧಿಯಾಗಿ ಸಾರ್ವಜನಿಕರೆಲ್ಲರೂ ನಮ್ಮ ಆಯಾ ವಾರ್ಡ್ನಲ್ಲಿ ಸಹಕರಿಸಿ ನಮಗೆ ಜಯಗಳಿಸಿಕೊಟ್ಟಿದ್ದಾರೆ. ಆದರೆ ಅವರು ಯಾವುದೇ ಒಂದು ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೆ ಅಂತ ಒಂದು ನಿಷ್ಠೆಯಿಂದ ನಮಗೆ ಮತವನ್ನು ಕೊಟ್ಟು ಕಳಿಸಿದ್ದಾರೆ. ನಾವು ಇಲ್ಲಿ ಕೂಡ ಅದೇ ರೀತಿ ನಮ್ಮನ್ನು ಒಳ್ಳೆಯ ಕೆಲಸಕ್ಕೆ ಜನರು ಸಹಕರಿಸಿ ಮತದಾನ ಮಾಡಿ ನಮ್ಮನ್ನು ಜಯಿಸಿಕೊಟ್ಟಿದ್ದಾರೆ ಅಂತ ಕೊಟ್ಟು ತಮ್ಮೆಲ್ಲರೂ ಇಲ್ಲಿ 23 ಸದಸ್ಯರು ಕೂಡ ಒಮ್ಮತದಿಂದ ಒಳ್ಳೆಯ ರೀತಿಯ ಸಹಕಾರವನ್ನು ನನಗೆ ಕೊಡ್ಬೇಕಂತ ನಿಮ್ಮಲ್ಲಿ ನಾನು ಕೇಳಿಕೊಳ್ತಿದ್ದೇನೆ ಪ್ರಥಮದಾಗಿ. ಯಾಕಂದ್ರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ಮಾತ್ರ ಕಾರ್ಕಳ ಪುರಸಭೆಯ ಅಭಿವೃದ್ಧಿ ಅಂತ ನಾವು ಮುನ್ನಡೆಯಬಹುದು. ಆದ್ರಿಂದ ಮೊದಲೊಮ್ಮೆ ತಮಗೆಲ್ಲರಿಗೂ ಒಳ್ಳೆಯ ಸಹಕಾರವನ್ನು ಕೊಡ್ತೀರಿ ಅಂತ ನಿರೀಕ್ಷೆ ಇಟ್ಟಿದ್ದೇನೆ. ಹಾಗೂ ಇಲ್ಲಿ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸಹಕರಿಸಿದ ತಮಗೆಲ್ಲರಿಗೂ, ಪತ್ರಕರ್ತ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ, ಆರಕ್ಷಕರಿಗೂ, ಸಾರ್ವಜನಿಕರಿಗೂ ಹಾಗೂ ಪ್ರಥಮದಾಗಿ ರಾಜಕೀಯ ಜೀವನಕ್ಕೆ ನನಗೆ ಕಾಲು ಇಡಲು ಅವಕಾಶವನ್ನು ಕೊಟ್ಟ ನನ್ನ ಭಾರತೀಯ ಜನತಾ ಪಕ್ಷಕ್ಕೂ, ಅದೇ ರೀತಿ ಹಿರಿಯಂಗಡಿಯ ಸಮಸ್ತ ಜನರಿಗೆ, ಯಾಕಂದ್ರೆ ಹಿರಿಯಂಗಡಿ ಸಮಸ್ಯೆಯನ್ನು ಸ್ಮರಿಸಲೇಬೇಕು. ಹಿರಿಯಂಗಡಿಯವರು ನನಗೆ ಆಯ್ಕೆ ಮಾಡದಿದ್ರೆ ನಾನು ಇವತ್ತು ಈ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ನಮಗೆ ಪ್ರಥಮದಾಗಿ ಹಿರಿಯಂಗಡಿಯ ಸಮಸ್ತ ಜನರು ಅವಕಾಶ ಕೊಟ್ಟಿದ್ರಿಂದ ಕಾರ್ಕಳ ಇಲ್ಲಿ ತನಕ ಹಿರಿಯಂಗಡಿಯ ವಾರ್ಡ್ ಅನ್ನು ಮಾತಿದ್ದೆ. ಆದ್ರೆ ಇನ್ನು ಮುಂದೆ 23 ವಾರ್ಡ್
ಇವರಿಗೆ ಕೂಡ